ತಾಯಿ, ಅವರಲ್ಲಿ ದ್ರಾಕ್ಷಾರಸ ಮುಗಿದು ಹೋಗಿದೆ ಎಂದು ಯೇಸುವಿಗೆ ಹೇಳಿದರು. ಅದಕ್ಕೆ ಯೇಸು, ಅಮ್ಮ, ಇದನ್ನು ನನಗೇಕೆ ಹೇಳುತ್ತಿ? ನನ್ನ ಗಳಿಗೆ ಇನ್ನೂ ಬಂದಿಲ್ಲ ಎಂದು ಉತ್ತರ ಕೊಟ್ಟರು. ತಾಯಿ ಸೇವಕರಿಗೆ ಆತ ಹೇಳಿದಂತೆ ಮಾಡಿ ಎಂದು ತಿಳಿಸಿದರು. ಯೆಹೂದ್ಯರ ಶುದ್ಧಾಚಾರ ಪದ್ಧತಿಯಂತೆ 6 ಕಲ್ಲು ಬಾಣೆಗಳನ್ನು ಅಲ್ಲಿ ಇಟ್ಟಿದ್ದರು. ಅವು ಒಂದೊಂದು 2-3 ಕೊಡ ನೀರು ಹಿಡಿಯುವಷ್ಟು ದೊಡ್ಡದಾಗಿದ್ದವು. ಯೇಸು ಸೇವಕರಿಗೆ ಆ ಬಾಣೆಗಳಲ್ಲಿ ನೀರು ತುಂಬಿರಿ ಎಂದು ಹೇಳಿದರು. ಅವರು ಕಂಠದವರೆಗೂ ತುಂಬಿದರು. ಯೇಸು, ಈಗ ತೋಡಿಕೊಂಡು ಹೋಗಿ ಔತಣದ ಮೇಲ್ವಿಚಾರಕರಿಗೆ ಕೊಡಿ ಎಂದು ಹೇಳಲು ಅವರು ಹಾಗೆ ಮಾಡಿದರು. ಮೇಲ್ವಿಚಾರಕನು ದ್ರಾಕ್ಷಾರಸವಾಗಿ ಮಾರ್ಪಟ್ಟಿದ್ದ ನೀರಿನ ರುಚಿಯನ್ನು ನೋಡಿದನು. ಅದು ಎಲ್ಲಿಂದ ಬಂದಿತೆಂಬುದು ಅವನಿಗೆ ತಿಳಿದಿರಲಿಲ್ಲ. ನೀರನ್ನು ತೋಡಿಕೊಂಡು ಬಂದ ಸೇವಕರಿಗೆ ಮಾತ್ರ ತಿಳಿದಿತ್ತು. ಆದುದರಿಂದ ಅವನ ಮದುಮಗನನ್ನು ಕರೆದು, ಜನರೆಲ್ಲರೂ ಉತ್ತಮವಾದ ದ್ರಾಕ್ಷಾರಸವನ್ನು ಮೊದಲು ಹಂಚುತ್ತಾರೆ, ಅತಿಥಿಗಳು ಯಥೇಚ್ಛವಾಗಿ ಕುಡಿದಾದ ಮೇಲೆ ಸಾಧಾರಣ ದ್ರಾಕ್ಷಾರಸವನ್ನು ಕೊಡುತ್ತಾರೆ. ನೀನಾದರೂ ಉತ್ತಮವಾದುದನ್ನು ಈವರೆಗೂ ಇಟ್ಟಿದ್ದೀಯಲ್ಲ ಎಂದು ಕೇಳಿದನು. ಯೇಸು ಮಾಡಿದ ಮೊದಲನೆಯ ಸೂಚಕ ಕಾರ್ಯ ಇದು. ಇದನ್ನು ಗಲಿಲೆಯ ನಾಡಿನ ಕಾನಾ ಊರಿನಲ್ಲಿ ಮಾಡಿ ತಮ್ಮ ಮಹಿಮೆಯನ್ನು ತೋರ್ಪಡಿಸಿದರು. ಅವರ ಶಿಷ್ಯರಿಗೂ ಅವರಲ್ಲಿ ವಿಶ್ವಾಸ ಮೂಡಿತು. ಇದಾದ ಮೇಲೆ ಯೇಸು, ಅವರ ತಾಯಿ, ಸಹೋದರರು ಮತ್ತು ಶಿಷ್ಯರು ಕಫರ್ನೌಮಿಗೆ ಹೋಗಿ ಅಲ್ಲಿ ಕೆಲವು ದಿನ ತಂಗಿದ್ದರು. ಪ್ರಭುವಿನ ಶುಭ ಸಂದೇಶ. ಯೇಸು ಕ್ರಿಸ್ತನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಲ್ಲಿ ನೆರೆದಿರುವವರೆಲ್ಲರೂ ಜಯಕುಮಾರನ್ನ ಸ್ಮರಿಸುವುದಕ್ಕೋಸ್ಕರ, ಅವರಿಗೋಸ್ಕರ ಪ್ರಾರ್ಥಿಸುವುದಕ್ಕೋಸ್ಕರ ಹಾಗೂ ಕುಟುಂಬಕ್ಕೆ ಒಂದು ಸಾಂತ್ವನವಾಗಿ ಇಲ್ಲಿ ನೆರೆದಿದ್ದೀರ. ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಈ ಜೀವನದ ಬಗ್ಗೆ ಸ್ವಲ್ಪ ಅವಲೋಕಿಸಿ ನೋಡೋಣ. ಈ ಜೀವನ ಒಂದು ವಿಚಿತ್ರ ಹಾಗೂ ಆಶ್ಚರ್ಯಕರ. ಕಾರಣ, ಜೀವನದಲ್ಲಿ ಒಂದು ಖಡಾಖಂಡಿತವಾದ ನಿಶ್ಚಿತ ವಿಷಯ ಅಂದರೆ ಬರೀ ಮರಣ ಮಾತ್ರ. ಅದು ಆಶ್ಚರ್ಯಕರ ಸಂಗತಿ. ಯಾವುದು ಶಾಶ್ವತವಲ್ಲ, ಮರಣ ಒಂದೇ ಜೀವನದಲ್ಲಿ ಶಾಶ್ವತ. ಆಸ್ತಿ, ಅಂತಸ್ತು, ಆರೋಗ್ಯ, ಇದ್ಯಾವುದರ ಬಗ್ಗೆಯೂ ಸಹ ನಾವು ಹೇಳೋದಕ್ಕಾಗೋದಿಲ್ಲ. ಅದು ಖಂಡಿತವಾಗಿ ನಮ್ಮ ಜೊತೆ ಇರುತ್ತೆ ಕೊನೆಯ ತನಕ. ಅದು ಶಾಶ್ವತ ಅಂತ ಹೇಳೋದಕ್ಕೆ ಸಾಧ್ಯ. ಇಂದು ಬಡವರಾದವರು ನಾಳೆ ಶ್ರೀಮಂತರಾಗಬಹುದು, ಶ್ರೀಮಂತರಾಗಿರುವವರು ನಾಳೆದು ಬಡವರಾಗಬಹುದು, ಆರೋಗ್ಯವಂತರು ಅನಾರೋಗ್ಯರಾಗಬಹುದು, ಅನಾರೋಗ್ಯದಿಂದಿರುವವರು ಆರೋಗ್ಯ ಪಡೆಯಬಹುದು. ಇದ್ಯಾವುದೂ ನಿಶ್ಚಿತವಲ್ಲ, ಶಾಶ್ವತವಲ್ಲ. ಆದರೆ ಸಾವು ಖಂಡಿತ ಶಾಶ್ವತ. ಅದು ಜೀವನದ ಒಂದು ಆಶ್ಚರ್ಯದ ಸಂಗತಿ. ಸಾವು ನಿಶ್ಚಿತ ಎಂದು ನಮಗೆ ತಿಳಿದಿದೆ. ನಾವೆಲ್ಲರೂ ಸಾಹಿತ್ಯವನ್ನು ನಮಗೂ ಗೊತ್ತಿದೆ. ಆದರೆ ಈ ಸಾವು ನಮ್ಮ ಮನೆಯಲ್ಲಿ ನಡೆದಾಗ ಅದರ ನೋವನ್ನು ಹಲವರಿಗೆ ತಡ್ಕೊಳ್ಳೋದಕ್ಕೆ ಅಸಾಧ್ಯ. ಹಲವಾರು ಪ್ರಶ್ನೆಗಳು. ಯಾಕೆ ನನ್ನ ಗಂಡವರು ಹೋದ, ಯಾಕೆ ನನ್ನ ತಂದೆ ಹೋದರು, ಯಾಕೆ ನನ್ನ ಮಗ ಹೋದ, ಯಾಕೆ ನನ್ನ ನೆಂಟರಿಸ್ಕೊಂಡು ಕರ್ಕೋಬೇಕು. ಸಾಯೋದಂತ ಗೊತ್ತಿದೆ, ಆದರೆ ನಮ್ಮ ಮನೆಯಲ್ಲಿ ಸಾವಾಗಬಾರ್ದು. ಬೇರೆಯವ್ರ ಮನೆಯಲ್ಲಾದ್ರೆ ಪರವಾಗಿಲ್ಲ, ನಾವು ಸಾಂತ್ವನ ಮಾಡಕ್ಕೆ ಹೋಗ್ತೀವಿ. ಅದು ದೇವರ ಚಿತ್ತಪ್ಪ, ಎಲ್ಲರೂ ಸಾಯ್ತಾರೆ. ಅದೇ ಸಾವು ನಮ್ಮನೆಲ್ಲಾದ್ರೆ ಅದನ್ನು ತಡ್ಕೊಳ್ಳೋದು ಕಷ್ಟ. ಇದೇ ಒಂದು ವಿಚಾರವನ್ನ ಬುದ್ಧನ ಜೀವನದಲ್ಲಿ ನಾವು ನೋಡ್ತೀವಿ. ಒಬ್ಬ ಹಿಂಸ್ಕೊಂಡ್ಬಿಟ್ಟು ಹೇಳ್ತಾರೆ, ನನ್ನ ಮಗ ಸತ್ತೋಗಿದ್ದಾನೆ, ಅವನು ಎಬ್ಸ್ರಿ ಅಂತ. ಅದಕ್ಕೆ ಬುದ್ಧಿ ಹೇಳ್ತಾನೆ, ಆಯ್ತು, ಖಂಡಿತ ಭರವಸೆ ಕೊಡ್ತಾನೆ, ನಿಮ್ಮ ಮಗನ ನಾನು ಎಬ್ಸ್ತೀನಿ. ಅದರ ಒಂದು ಕಾರ್ಯ ಮಾಡಬೇಕು. ಎಲ್ಲರೂ ತಿಳಿದಾದ ವಿಷಯ ಆಯಿತು. ನಿಮ್ಮ ಮನೆಗೆ ಹೋಗಿ ನಿಮ್ಮ ಹಳ್ಳಿಯಲ್ಲಿ ಎಲ್ಲರ ಮನೆಯಲ್ಲಿ ಒಂದು ಇಡೀ ಮುಸ್ಪಿ ಅಷ್ಟು ಸಾಸಿವೆ ಕಾಳು ಕೇಳು. ಎಂಥ ಮನೆಯಿಂದ ನೀವು ಸಾಸಿವೆ ಕಾಳು ತಗೊಂಡ್ಬಿಟ್ಟು ಅವಳು ಹೋಗ್ತಾಳೆ. ಆಸೆ ಇಲ್ಲ, ಈ ಬುದ್ಧ ಭರವಸೆ ಮಾಡಿದ್ದಾನೆ, ನನ್ನ ಮಗನ ಎಬ್ಬಿಸ್ಬಿಡ್ತಾನೆ. ಹೋಗ್ತಾಳೆ. ಮನೆಗೂ ಹೋಗಿ ಕೇಳಿದಾಗ ಎಲ್ಲರ ಮನೆಯಲ್ಲಿ ನಡೆದಿರೋ ಸಂಗತಿ ಇದೆ. ಒಬ್ಬರಲ್ಲ ಒಬ್ಬರು ಆ ಮನೆಯಲ್ಲಿ ಮರಣ ಹೊಂದೇ ಇರ್ತಾರೆ. ಅಂದರೆ ಅದು ಸತ್ಯ, ಜೀವನದ ಒಂದು ಸತ್ಯ, ಶಾಶ್ವತ ವಿಷಯ. ಅದು ನಿಶ್ಚಯ. ಸಾವು ಎಲ್ಲರೂ ಬರುವಂತಹ ವಿಷಯ.
ಆದರೆ ಈ ಸಾವು ನಮಗೆ ಕ್ಲೋಸ್ ಇದ್ದವರ ಆದರೆ ಅದು ಮಾಡೋದ ಕಾರ್ಯವಾದ್ರೆ ಏನು, ಆ ಕುಟುಂಬದಲ್ಲಿ ಒಂದು ವ್ಯಾಕ್ಯೂಮ್ ಅಂತ ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ, ವ್ಯಾಕ್ಯೂಮ್ ಅಂತ. ನಮ್ಮ ಪ್ರಕಾಶ್ ಕನ್ನಡ ಅವ್ರು ಹೇಳೋದು ವ್ಯಾಕ್ಯೂಮ್ ಅಂದ್ರೆ ಪ್ರಕಾಶ್ ಟೊಳ್ಳು. ಅದೊಂದು ಪರಿಸ್ಥಿತಿ ಅಂದ್ರೆ ಒಂದು ವ್ಯಾಕ್ಯೂಮ್, ಆ ಸ್ಥಳನ ಅವರು ತುಂಬಿದ ಆ ಸ್ಥಳ ಇದೆಯಲ್ವಾ ಕುಟುಂಬದಲ್ಲಿ, ಅದನ್ನ ರೀಪ್ಲೇಸ್ ಮಾಡಕ್ಕೆ ಯಾರಿಗೂ ಆಗುದಿಲ್ಲ. ಕುಟುಂಬದಲ್ಲಿ ಮರಣ ನಡೆದಾಗ ಈ ವ್ಯಾಕ್ಯೂಮ್, ಆ ಒಂದು ಸ್ಥಾನ ಯಾರು ಅದನ್ನು ಹೊಂದಿರ್ತಾರೋ ಅದನ್ನ ರೀಪ್ಲೇಸ್ ಮಾಡ್ತಾರೆ. ಅದೇ ನೋವು. ಆ ಕುಟುಂಬಕ್ಕೆ ಯಾವುದು ನೋವು, ಮರಣ ಅಂತಲ್ಲ, ಮರಣ ಎಲ್ಲರೂ ಸಾಯ್ತಾರೆ ಅಂತ ಗೊತ್ತಿದೆ, ಆದ್ರೆ ಈ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡುತ್ತಲ್ವಾ, ಆ ನೋವನ್ನು ತಡ್ಕೊಳಕ್ಕಾಗುತ್ತೆ. ಯಾಕಂದ್ರೆ ಇನ್ನು ಮುಂದೆ ಆ ಜಾಗ ಯಾವಾಗಲೂ ಎಂಟಿ ಆಗಿರುತ್ತೆ, ಖಾಲಿ ಆಗಿರುತ್ತೆ. ಆ ಸ್ಥಳನ ತುಂಬುವುದು ಯಾರು ಆಗೋದು ಇಲ್ಲ. ಅದು ಒಂದು ವಿಶೇಷತೆ. ಪ್ರತಿಯೊಬ್ಬರ ನಮ್ಮೆಲ್ಲರ ವಿಶೇಷತೆ ಏನು, ನಮಗೊಂದು ಸ್ಪೇಸ್ ದೇವರು ಕೊಟ್ಟಿದ್ದಾರೆ. ಒಂದು ಕುಟುಂಬದಲ್ಲಾಗಲಿ, ಒಂದು ಸಮಾಜದಲ್ಲಾಗಲಿ, ಒಂದು ದೇಶದಲ್ಲಿ ಆಗಲಿ, ಒಂದು ಸ್ಥಳ ನಮಗಿದೆ. ಅದನ್ನ ತುಂಬಕ್ಕೆ ಯಾರಿಗೂ ಆಗುದಿಲ್ಲ. ಅದು ನನ್ನ ವಿಶೇಷತೆ, ವೈಯಕ್ತಿಕ ವಿಶೇಷತೆ, ಪ್ರತಿಯೊಬ್ಬರ ವೈಯಕ್ತಿಕ ವಿಶೇಷತೆ. ಆ ಸ್ಪೇಸ್ ಮತ್ತು ನಂದು. ಈ ಕುಟುಂಬದಲ್ಲಿ ಏನಾಗ್ಬಿಡುತ್ತೆ, ಆ ಮರಣ ಆದಾಗ ಸ್ಪೇಸ್ ಅನ್ನ ತುಂಬಕ್ಕೆ ಯಾರಿಗೂ ಆಗುದಿಲ್ಲ. ಆದ್ದರಿಂದಲೇ ಕ್ರೈಸ್ತರಾದ ನಮಗೆ ದೇವರು ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಆ ಸ್ಥಳನ, ಆ ವ್ಯಾಕ್ಯೂಮ್ ಇದೆಯಲ್ವಾ, ಅದನ್ನು ತುಂಬೋದು ಯಾವುದು, ಬರೀ ನಮ್ಮ ವಿಶ್ವಾಸ ಮಾತ್ರ, ಮತ್ಯಾವುದು ತುಂಬಕ್ಕಾಗಲ್ಲ. ನೆಂಟರಿಷ್ಟು ಬರ್ಬೋದು, ಸಾಂತ್ವನ ಕೊಡ್ಬೋದು, ಅವ್ರು ನಮ್ಮ ಜೊತೆ ಇರ್ಬೋದು, ಸ್ವಲ್ಪ ದಿನ ದುಃಖದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು, ಆದ್ರೆ ಒಂದಲ್ಲ ಒಂದ್ ದಿವಸ ಅವರು ಹೋಗ್ಬೇಕು, ಅವ್ರ ಮನೆಗಳಿಗೆ ಹೋಗ್ಬೇಕು, ಅವ್ರ ಕಾರ್ಯಗಳು ನೋಡ್ಕೋಬೇಕು. ಅವರು ನಮ್ಮ ಮನೆಯಲ್ಲಿ ಆ ಒಂದು ವ್ಯಾಕ್ಯೂಮ್ ಇದ್ದೇ ಇರುತ್ತೆ, ಅವ್ರು ಹೋದ್ಮೇಲೆ ಇರುತ್ತೆ, ಅವ್ರು ಇದ್ದಾಗಲೂ ಇರುತ್ತೆ. ಆದ್ರೆ ಅದನ್ನ ತುಂಬೋದು, ಶಾಶ್ವತವಾಗಿ ತುಂಬೋ ವಿಚಾರ ಯಾವುದಂದ್ರೆ ಬರೀ ವಿಶ್ವಾಸ ಮಾತ್ರ. ವಿಶ್ವಾಸದ ಕುಟುಂಬಗಳು ಆದುದರಿಂದಲೇ ಏನೇ ತೊಂದರೆ ಆಗಲಿ, ಎಂಥದೇ ಕಷ್ಟಗಳು ಬರಲಿ, ಮರಣ ಬರಲಿ, ಅದನ್ನ ಜಯಿಸಲು ಸಾಧ್ಯ. ಕಾರಣ ಅವರ ವಿಶ್ವಾಸದ ಅಡಿಪಾಯದ ಮೇಲೆ ಆ ಒಂದು ಕುಟುಂಬದ ರೆಸ್ಪಾನ್ಸ್ ಇರುತ್ತೆ, ಪ್ರತಿಕ್ರಿಯೆ ಇರುತ್ತೆ. ಎಂಥ ಒಂದು ಭರವಸೆಯನ್ನ ಯೇಸು ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ಅವಸರದ ಯೋಹಾನ ಸುವಿಶೇಷದಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾರೆ. ಎಂಥ ಒಂದು ಪ್ರಾರ್ಥನೆ, ತನ್ನ ಒಂದು ಶಿಷ್ಯರಿಗೆ ಅವರು ಹೋಗೋದಕ್ಕಿಂತ ಮುಂಚೆ ಮಾಡುವಂತಹ ಪ್ರಾರ್ಥನೆ ಹೇಳ್ತಾರೆ. ಪಿತನೇ, ನಾನು ಇವರಿಗೋಸ್ಕರ ಪ್ರಾರ್ಥಿಸ್ತೇನೆ. ಯಾವುದಕ್ಕೋಸ್ಕರ? ಇವರು ಸಹ, ಅಂದ್ರೆ ನನ್ನ ಶಿಷ್ಯರನ್ನು ಉದ್ದೇಶಿಸಿ ಅವರು ಹೇಳುವಂತ ಮಾತುಗಳು, ಇವರು ಸಹ ನನ್ನೊಡನೆ ನಿನ್ನ ಸಂಧಾನದಲ್ಲಿ ನೀವು ಲೋಕವು ಉಂಟಾಗುವುದಕ್ಕಿಂತ ಮುಂಚೆಯೇ ಸೃಷ್ಟಿಸಿದ ಆ ಮಹಿಮೆಯಲ್ಲಿ ಪಾಲ್ಗೊಳ್ಳಬೇಕೆಂಬುದೇ ನನ್ನ ಆಸೆ. ಅದರ ಗೂಢಾರ್ಥ ನೋಡಿ, ಅದರ ರಹಸ್ಯ ನೋಡಿ, ಅದರ ಅಗಾಢತೆಯನ್ನು ನೋಡಿ. ಕ್ರಿಸ್ತನ ಪ್ರಾರ್ಥನೆ, ಅವರು ಮಾಡುವಂತ ಪ್ರಾರ್ಥನೆ, ಈ ಭೂಲೋಕ ಪರಲೋಕಗಳು ಉಂಟಾಗುವುದಕ್ಕಿಂತ ಮುಂಚೆ ನೀನು ಸೃಷ್ಟಿಸಿದ ಆ ಮಹಿಮೆ, ಅದರಲ್ಲಿ ಪಾಲ್ಗೊಳ್ಳುವಂತೆ ನಾನು ಇವರಿಗೋಸ್ಕರ ಪ್ರಾರ್ಥಿಸುತ್ತೇನೆ. ಅದರ ವಾಸ್ತವತೆ ಯಾವುದರಲ್ಲಿ ಪ್ರಕಟವಾಗುತ್ತೆ? ಈ ಗೂಢಾರ್ಥ, ಪ್ರಾರ್ಥನೆಯ ಗೂಢಾರ್ಥ, ಅದರ ವಾಸ್ತವತೆ ಯಾವುದರಲ್ಲಿ ಪ್ರಕಟಣೆಯಾಗುತ್ತದೆ? ಕ್ರಿಸ್ತನ ಪುನರುತ್ಥಾನದಲ್ಲಿ. ಮೃತ ಹೊಂದಿದ ಯೇಸು ಪುನರುತ್ಥಾನ ಹೊಂದುತ್ತಾನೆ. ಪುನರುತ್ಥಾನ ಹೊಂದಿದ ಯೇಸು ನಮಗೆ ಕೊಡುವಂತಹ ಭರವಸೆ ಎಂತಹುದಾಗಿದೆ. ನಾನು ಇರುವೆಡೆ ನೀವು ಸಹ ಇರುತ್ತೀರ. ಶರೀರಗಳು ನಶಿಸಿ ಹೋಗಬಹುದು, ಆದರೆ ನಮ್ಮ ಜೀವಾತ್ಮಗಳು ದೇವರಲ್ಲಿ ಐಕ್ಯವಾಗುತ್ತದೆ. ಆ ಮಹಿಮೆ ಇದೆಯಲ್ವಾ, ಈ ಭೂಲೋಕ ಪರಲೋಕಗಳು, ಅದನ್ನ ಊಹಿಸೋದಕ್ಕೆ ಅಸಾಧ್ಯ. ಆತ್ಮೀಯ ಸಹೋದರ ಸಹೋದರಿಯ, ಈ ಭೂಲೋಕ ಪರಲೋಕಗಳು ಉಂಟಾಗುವುದಕ್ಕಿಂತ ಮುಂಚೆಯೇ ದೇವರು ಸೃಷ್ಟಿಸಿದ ಆ ಮಹಿಮೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳುತ್ತೇವೆ ಎಂಬ ಒಂದು ಭರವಸೆಯನ್ನ ಯೇಸು ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ಅದೇ ನಮ್ಮ ವಿಶ್ವಾಸದ ಅಡಿಪಾಯ. ಈ ವಿಶ್ವಾಸವೇ ನಮಗೆ ಸ್ಫೂರ್ತಿ, ನಮಗೆ ಶಕ್ತಿ. ಈ ವಿಶ್ವಾಸವೇ ನೊಂದ ಆ ಕುಟುಂಬಗಳಿಗೆ ಸಾಂತ್ವನವನ್ನು ತರಲು ಸಾಧ್ಯ.
ಮತ್ಯಾವುದೂ ಇಲ್ಲ. ಎಲ್ಲವೂ ಟೆಂಪರರಿ. ನಾವು ಕೊಡುವಂಥ ಸಾಂತ್ವನ, ಮಾನವರು ಕೊಡುವಂತಹ ಸಾಂತ್ವನ ಟೆಂಪರರಿ, ತಾತ್ಕಾಲಿಕ. ಆದರೆ ಈ ಭರವಸೆ, ಕ್ರಿಸ್ತನು ಕೊಟ್ಟ ಆ ಸಂದೇಶದಲ್ಲಿ, ಕ್ರಿಸ್ತನ ಪುನರುತ್ಥಾನದಲ್ಲಿ ಭರವಸೆ ಇಟ್ಟಾಗ ಅದು ನಿಜವಾದ ಶಕ್ತಿಯನ್ನು, ಆಂತರಿಕ ಶಕ್ತಿಯನ್ನು, ಶಾಶ್ವತ ಆ ಫಲವನ್ನು ಈ ನೊಂದ ಹೃದಯಗಳಿಗೆ, ಕುಟುಂಬಗಳಿಗೆ ಕೊಡುತ್ತದೆ. ಇನ್ನು ಜಯಕುಮಾರ್ ಫಿಸಿಕಲ್ ಆಗಿ, ಶಾರೀರಿಕವಾಗಿ ನಮ್ಮ ಮಧ್ಯೆ ಇಲ್ಲ. ಆದರೂ ಸಹ ಅವರ ನೆನಪು, ಅವರ ಸವಿ ನೆನಪು ನಮ್ಮಲ್ಲಿದೆ. ವಿಶೇಷವಾಗಿ ಕುಟುಂಬದಲ್ಲಿದೆ. ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ತಾಯಿ ಮಧ್ಯೆ ಇದೆ. ನಮ್ಮ ಜಯಕುಮಾರ್ ಬಗ್ಗೆ ಮಾತಾಡಬೇಕಾದ್ರೆ, ಈ ಒಂದು ಸಣ್ಣ ದೇವಾಲಯ ಪ್ರಾರಂಭ ಆದಾಗಿಂದ ಅವರ ಒಂದು ಪಾತ್ರ ಈ ಒಂದು ದೇವಾಲಯ. ಅವರು ನಮ್ಮ ಪ್ರಕಾಶ್ ಮತ್ತೆ ಇನ್ನಿಬ್ಬರು ಪಾಪ ಅವರಿಲ್ಲ ನಮ್ಮ ಮಧ್ಯೆ, ಅಂತೂ ಆಗಲಿ, ಅಂಕೋಣಿ ಆಗಲಿ, ಅವ್ರ ಜೊತೆ ಕುಮಾರ್ ಒಬ್ಬರು, ಇವರೆಲ್ಲ ಸೇರಿಕೊಂಡು ಇಲ್ಲಿ ನಮ್ಮ ಒಂದು ಕನ್ನಡದ ಈ ಸಂಸ್ಕಾರವು ಶಾಶ್ವತವಾಗಿ ಪ್ರಧಾನ ಸ್ಥಾನ ಪಡೆಯುವುದಕ್ಕೆ ಒಂದು ಕಾರಣಕರ್ತರು. ಅದು ಅಷ್ಟು ಸುಲಭ ಕೆಲಸವಲ್ಲ. ಅವರ ಒಂದು ಶ್ರಮೆ ಪ್ರತಿ ಭಾನುವಾರ ಇಲ್ಲಿ ಕೀಬೋರ್ಡ್ ಬಾರಿಸೋದಕ್ಕೆ ಬರೋದಾಗ್ಲಿ ಅಥವಾ ಈ ತರ ಸೇವೆಗಳಾಗಲಿ, ಯಾಕಂದ್ರೆ ಅದು ಇನ್ಫೆಂಟ್ ಚರ್ಚ್ ಆಗುತ್ತೆ. ಇರುವಂತಹ ಸಂದರ್ಭದ ಸಮಯದಲ್ಲಿ ಇದಕ್ಕೆ ಅವರು ಒಂದು ಅಡಿಪಾಯವಾಗಿ, ಒಂದು ಆಧಾರ ಸ್ತಂಭಗಳಾಗಿ ಇವರೆಲ್ಲರೂ ಸೇರಿಕೊಂಡು ಈ ಒಂದು ಧರ್ಮ ಕೇಂದ್ರವನ್ನು ಕಟ್ಟಿದ್ದಾರೆ. ಅದನ್ನು ಯಾವತ್ತೂ ಮರೆಯೋದಕ್ಕಾಗೋದಿಲ್ಲ. ಅದು ಅವರ ಸೇವೆ. ಯಾವುದಕ್ಕೋಸ್ಕರ ಸೇವೆಯನ್ನು ಮಾಡ್ತಾರೆ ಇವರು? ಅದು ದೇವರ ಮೇಲಿನ ವಿಶ್ವಾಸ, ದೇವರ ಮೇಲಿನ ಭಕ್ತಿ. ವಿಶ್ವಾಸದ ಕುಟುಂಬಗಳು ದೇವರಿಗೋಸ್ಕರ ತಮ್ಮ ಸಮಯವನ್ನ, ತಮ್ಮ ಆ ಕಲೆಯನ್ನ ಅವರು ತ್ಯಾಗ ಮಾಡೋದಕ್ಕೆ ಸಿದ್ಧರಿರ್ತಾರೆ. ಮುಂದೆ ಬರ್ತಾರೆ. ಸ್ವಾರ್ಥಿಗಳಲ್ಲ. ಸ್ವಾರ್ಥಿಗಳು ನಾವಾಯಿತು, ನಮ್ಮ ಕೆಲಸ ಆಯಿತು, ನಮ್ಮ ಕುಟುಂಬ ಆಯಿತು, ನನ್ನ ಪೂಜೆ ಆಯಿತು ಅಂತ ಹೋಗ್ತೀವಿ ನಾವು. ಆದರೆ ಉದಾರ ಮನಸ್ಸಿರೋರು, ವಿಶ್ವಾಸಿಗಳು, ದೇವರನ್ನು ನಂಬುವವರು ಸಮಯ ಕಳೆಯುತ್ತಾರೆ. ಯಾವ ರೀತಿ ಒಂದು ಧರ್ಮ ಕೇಂದ್ರವನ್ನು ಕಟ್ಟಬೇಕು, ಯಾವ ರೀತಿ ಇದನ್ನು ಮುಂದೆ ಬೆಳೆಸಬೇಕು, ಯಾವ ರೀತಿ ಇದನ್ನು ಮೇಲೆ ಎತ್ತಬೇಕು. ಅಂಥ ಕಾರ್ಯದಲ್ಲಿ ಜಯಕುಮಾರ್ ಅವರ ಪಾತ್ರ ಅಗಾಧ ಈ ಒಂದು ಧರ್ಮ ಕೇಂದ್ರದಲ್ಲಿ. ಅದನ್ನು ಯಾರಿಗೂ ಮರೆಯಕ್ಕಾಗೋದಿಲ್ಲ. ಎಲ್ಲರೂ ಸ್ಮರಿಸಿಕೊಳ್ತಾರೆ. ಈ ಒಂದು ಸ್ಮರಣೆಯಲ್ಲಿ ಇಂತಹ ಒಳ್ಳೆಯ ಕಾರ್ಯಗಳಲ್ಲಿ ಮೃತರಾದರೂ ಸಹ ಜಯಕುಮಾರ್ ಯಾರೇ ಆಗಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದವರ ಸವಿ ನೆನಪಿನ ಮೂಲಕ ಅವರು ಜೀವಂತವಾಗಿರ್ತಾರೆ. ಅದೇ ರೀತಿ ಕುಟುಂಬದ ವಿಷಯದಲ್ಲಿ ಬಹುಶಃ ಆ ಕುಟುಂಬದವರನ್ನು ಕೇಳಿದ್ರೆ, ಮಕ್ಕಳನ್ನ ಹೆಂಡತಿನ ಕೇಳಿದ್ರೆ ಅವರ ಪಾತ್ರ ನಾವು ಸ್ಮರಿಸ್ಕೊಳ್ತಾರೆ. ಯಾವ ರೀತಿ ಒಂದು ತಂದೆಯಾಗಿ, ಮನೆ ಯಜಮಾನರಾಗಿ, ಮನೆ ಕಟ್ಟಿದ್ದು ಮಾತ್ರವಲ್ಲದೆ ಮಕ್ಕಳಿಗೆ ಒಂದು ಜವಾಬ್ದಾರಿ ಜೀವನವನ್ನು ಕೊಟ್ಟಿದ್ದು, ವಿದ್ಯಾಭ್ಯಾಸ ಕೊಟ್ಟು ಅವರನ್ನು ಒಂದು ಹಂತದಲ್ಲಿ ನಿಲ್ಲಿಸೋದು ಒಂದು ಸಾಧಾರಣ ಕೆಲಸ ಅಲ್ಲ. ಒಂದು ಹಾಡಿದೆಯಲ್ಲ, ಮನೆ ಕಟ್ಟಿ ನೋಡಿ, ಮದುವೆ ಮಾಡಿ ನೋಡಿ ಅಂತ. ಗೊತ್ತಾಗುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ ಹೇಳಿ ಪ್ರತಿಯೊಂದು ತಂದೆ ತಾಯಿಗಳು ತಿಳಿದಿದ್ದಾರೆ. ಇಲ್ಲಿರೋ ಪ್ರತಿಯೊಂದು ಕುಟುಂಬದವರು ಅವರು ತಿಳಿದಿದೆ ಜವಾಬ್ದಾರಿ ಜೀವನ ಎಂತಹುದೆಂಬುದನ್ನು. ಅದನ್ನು ನಿಷ್ಕ್ರಿಯವಾಗಿ ಪಾಲಿಸಿದ ಜಯಕುಮಾರರನ್ನ ಅವರ ಹೆಂಡತಿನೇ ಆಗಲಿ, ಮಕ್ಕಳೇ ಆಗಲಿ ಯಾವತ್ತೂ ಮರೆಯಲ್ಲ. ಆ ಒಂದು ಒಳ್ಳೆಯ ಕಾರ್ಯ, ಆ ಒಂದು ಜವಾಬ್ದಾರಿಯುತ ಜೀವನದಲ್ಲಿ ಅವರನ್ನು ಪ್ರತಿ ಬಾರಿ ಸ್ಮರಿಸಿಕೊಳ್ಬೇಕಾದ್ರೆ ಅವರು ಜೀವಂತವಾಗಿರ್ತಾರೆ. ಇನ್ನು ಈ ಸಹೋದರರೇ, ಅವರ ಸಲಹೆಯನ್ನು ಮಾಡುತ್ತಾ ಅವರಿಗೋಸ್ಕರ ಪ್ರಾರ್ಥಿಸುತ್ತಿರಬೇಕಾದ್ರೆ ವಿಶೇಷವಾಗಿ ನಮ್ಮ ಒಂದು ವೈಯಕ್ತಿಕ ವಿಶ್ವಾಸವನ್ನು ಸಹ ನಾವು ಅವಲೋಕಿಸಿ ನೋಡೋಣ. ಯಾಕಂದ್ರೆ ಇವತ್ತಲ್ಲ ನಾಳೆ ಅಥವಾ ಈ ಒಂದು ಅನುಭವ ನಿಮಗೂ ಆಗಿರೋದು, ನಮ್ಮಲ್ಲಿ ಒಬ್ಬರಲ್ಲ ಒಬ್ಬರು ತೀರ್ಕೊಳ್ತಾರೆ, ಹೋಗ್ತಾರೆ. ನಾವು ಒಂದಿನ ಸಾಯಬೇಕು, ಈ ಲೋಕ ಬಿಟ್ಟು ಹೋಗಬೇಕು. ಆದರೆ ನಮ್ಮ ವಿಶ್ವಾಸ ಎಷ್ಟರ ಮಟ್ಟಿಗೆ ಗಾಢವಾಗಿ, ಕ್ರಿಸ್ತನ ಆ ಭರವಸೆಯಲ್ಲಿ ಎಷ್ಟರ ಮಟ್ಟಿಗೆ ನಾವು ನಂಬಿಕೆ ಇಡುತ್ತೀವಿ. ಇನ್ನು ಶಿವ ಸಂದೇಶದಲ್ಲಿ ಒಂದು ಒಳ್ಳೆಯ ಉದಾಹರಣೆ ಕೊಟ್ಟಿದ್ದಾರೆ. ಟ್ರಾನ್ಸ್ಫಾರ್ಮೇಶನ್, ಬದಲಾವಣೆ, ಅದು ಕ್ರಿಸ್ತನಿಗೆ ಮಾತ್ರ ಸಾಧ್ಯ. ಈ ಒಂದು ಜೀವನ ತಾತ್ಕಾಲಿಕ ಜೀವನದಿಂದ ನಮಗೆ ನಿತ್ಯ ಜೀವವನ್ನು ಪಡೆಯುವುದಕ್ಕೆ ಕ್ರಿಸ್ತನಿಗೆ ಮಾತ್ರ ಸಾಧ್ಯ. ಯಾವ ರೀತಿ
ಈ ನೀರನ್ನು ದ್ರಾಕ್ಷಾರಸವಾಗಿ ಮಾರ್ಪಡಿಸಿದರು, ಅದೇ ರೀತಿ ತಾತ್ಕಾಲಿಕ ಜೀವನವನ್ನು ಮಾರ್ಪಡಿಸಿ ಶಾಶ್ವತ ಜೀವನ ಕೊಡುವ ಆ ಒಂದು ಶಕ್ತಿ, ಆ ಒಂದು ಕೃಪೆ ಭಗವಂತನಿಗೆ ಮಾತ್ರ ಇರೋದು. ಅವರ ಮಹಿಮೆಯಲ್ಲಿ ನಾವು ಪಾಲ್ಗೊಳ್ಳಬೇಕಾದರೆ ಒಂದು ದಿನ ನಮ್ಮ ವಿಶ್ವಾಸ ಈ ಲೋಕದಲ್ಲಿ ದೃಢವಾಗಿರಬೇಕು. ಅದಕ್ಕೋಸ್ಕರ ಈ ದಿವ್ಯ ಪೂಜೆಯಲ್ಲಿ ನಾವು ಪ್ರಾರ್ಥಿಸೋಣ, ಜಯಕುಮಾರನ ಸ್ಮರಿಸಿಕೊಳ್ಳೋಣ, ನಿತ್ಯ ವಿಶ್ರಾಂತಿ ದೇವರು ಅವರಿಗೆ ಕೊಡಲಿ ಎಂದು ನಾವು ಆಶಿಸೋಣ. ಆಮೇಲೆ ಇದರಿಂದ ನಮ್ಮ ವಿಶ್ವಾಸ ಅರಿಕೆಯನ್ನು ಮಾಡೋಣ. ಸ್ವರ್ಗವನ್ನು ಭೂಮಿಯಲ್ಲಿ ವಿಶ್ವಾಸಿಸಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ತ ಜಯಂತಿ ಕಾಲದಲ್ಲಿ ಕಾಲವನ್ನು ಕಳೆದು ಆರಾಧನಾ ವಿಧಿಯ ಸಾಧಾರಣ ಕಾಲಕ್ಕೆ ಕಾಲಿಟ್ಟಿದ್ದೇವೆ. ಆಡಂಬರದಿಂದ ಸಾಮಾನ್ಯತೆಗೆ ಕಾಲಿಟ್ಟಿರುವ ನಾವು ದೇವರ ಇಚ್ಛೆ ಏನೆಂದು ಸರಿಯಾಗಿ ಅರ್ಥೈಸಿಕೊಳ್ಳುವಂತೆ ಶಕ್ತಿ ನೀಡಲಿ ಎಂದು ವಿನಯಿಸೋಣ. ನಮ್ಮೆಲ್ಲರ ಪ್ರತ್ಯುತ್ತರ. ಓ ದೇವರೇ, ನನ್ನ ಮೊರೆಯನ್ನು ಆಲಿಸಿರಿ. ವಿಶ್ವಗುರು ಫ್ರಾನ್ಸಿಸ್ ಅವರ ಮುಂದಾಳತ್ವದಲ್ಲಿ ನಮ್ಮ ಧರ್ಮಾಧ್ಯಕ್ಷರುಗಳು, ಧಾರ್ಮಿಕ ವರ್ಗದವರು ಮತ್ತು ಕ್ರೈಸ್ತ ಸಮುದಾಯವು ಪವಿತ್ರಾತ್ಮರು ನೀಡಿರುವ ವಿವಿಧ ವರದಾನಗಳನ್ನು ಬಳಸಿಕೊಳ್ಳುತ್ತಾ ಧರ್ಮಸಭೆಯ ಏಳಿಗೆ ಮತ್ತು ವಿಶ್ವಶಾಂತಿಗಾಗಿ ದುಡಿಯುವಂತೆ ಪ್ರಾರ್ಥಿಸೋಣ. ಪ್ರತಿದಿನದ ಬದುಕಿನಲ್ಲಿ ಅನೇಕ ರೀತಿಯ ಕೊರತೆಗಳನ್ನು ಅನುಭವಿಸುತ್ತಿರುವ ಜನರನ್ನು ಪ್ರಭು ಕ್ರಿಸ್ತರು ತಮ್ಮ ದಯಾಮಯ ಕನ್ನಡದಲ್ಲಿ ಪೋಷಿಸುತ್ತಾ ತಮ್ಮ ಅದ್ಭುತ ಕರಗಳಿಂದ ಸ್ಪರ್ಶಿಸಲೆಂದು ಪ್ರಾರ್ಥಿಸೋಣ. ನಮ್ಮ ಬಾಳಿನ ಪ್ರತಿದಿನವೂ ಪ್ರತಿ ಕ್ಷಣವೂ ದೇವರ ಅದ್ಭುತ ಎಂಬ ವಾಸ್ತವವು ನಮ್ಮ ಹೃದಯದಲ್ಲಿ ಸದಾ ಮನೆ ಮಾಡಿ ಅದಕ್ಕಾಗಿ ನಾವು ಧನ್ಯರಾಗಿ ಬಾಳುವಂತೆ ಪ್ರಾರ್ಥಿಸೋಣ. ಕಾಲದಲ್ಲಿ ಕೊರತೆಯ
ತಂದೆಯೇ, ನಿಮ್ಮ ಪುತ್ರ ಯೇಸು ಕ್ರಿಸ್ತರಾದ ವಿಶ್ವಾಸ ತುಂಬಿದ ಈ ಜಗತ್ತು ಇನ್ನೂ ಹೆಚ್ಚೆಚ್ಚು ಅವರನ್ನು ಅಂಗೀಕರಿಸಿ ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳಂತೆ ಜೀವಿಸಲು ನೆರವಾಗಿರೆಂದು ನಿಮ್ಮ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ನಿಮ್ಮ ದೀರ್ಘವಾದ ದೇವರಿಗೆ ಒಪ್ಪಿಗೆ ಆಗುವಂತೆ ಪ್ರಾರ್ಥಿಸೋಣ. ಪ್ರಭು, ಈ ಬಗೆಯ ಸ್ಮರಣೆಯನ್ನು ನಾವು ಆಚರಿಸುವಾಗಲೆಂದು ನಮ್ಮ ರಕ್ಷಣಾ ಕಾರ್ಯವು ನೆರವೇರುವುದರಿಂದ ಈ ರಹಸ್ಯಗಳಲ್ಲಿ ನಾವು ಯೋಗ್ಯವಾಗಿ ಭಾಗಿಸುವಂತೆ ಅನುಗ್ರಹಿಸಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಮ್ಮ ಚಂಚಲತೆಯ ನಿಮಿತ್ತ ನಮ್ಮ ಮೇಲೆ ಮರುಕ ತೋರಿ ಕ್ರಿಸ್ತರು ಕನ್ಯಾಮರಿಯಮ್ಮನವರಲ್ಲಿ ಮನುಷ್ಯರಾಗಿ ಜನಿಸುವಷ್ಟು ವಿನೀತರಾದರು. ಶಿಲುಬೆಯ ಯಾತನೆಯ ಮೂಲಕ ನಿತ್ಯ ಮರಣದಿಂದ ನಮ್ಮನ್ನು ಪಾರು ಮಾಡಿದರು ಮತ್ತು ಮೃತರ ಮಧ್ಯದಿಂದ ಪುನರ್ಜೀವಂತವಾಗಿ ಏಳುವುದರ ಮೂಲಕ ನಮಗೆ ನಿತ್ಯ ಜೀವ ಲಭಿಸುವಂತೆ ಮಾಡಿದರು.
ಪರಿಶುದ್ಧರು ಸರ್ವ ಪರಿಶುದ್ಧತೆಯ ಬುದ್ಧಿಯನ್ನು ನೀಡಿ ಈ ಕೊಳೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮವನ್ನು ನೀತಿ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗಿರುವ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪ್ರಾರ್ಥನೆ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿದೆ. ವಿಶ್ವಾಸ ರಹಸ್ಯ